ಥ್ಯಾಂಕ್ ಯು. ಅದಕ್ಕಿಂತ ಇಂಪಾರ್ಟೆಂಟು ನಾವು ಜೊತೆ ಕೆಲಸ ಮಾಡಿದ್ದು ಎಲ್ಲ ಹಿಟ್ಟು ಅಂತ ಹೇಳ್ತಿರಲ್ಲ, ಅದೇ ಒಂದು ಸಂತೋಷದ ಸುದ್ದಿ. ಸಕ್ಸಸ್ ಸಿಗ್ತಾಯಿದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ. ನಾನು ಹೇಳಿದೆ, ಒಳ್ಳೆ ವಾತಾವರಣ, ಬೆಂಗಳೂರು ವ್ಯಕ್ತಿತ್ವ ಇದೆ, ಒಳ್ಳೆ ವಾತಾವರಣ ಇದೆ, ಕೆಲಸ ಮಾಡೋದು ಚೆನ್ನಾಗಿದೆ. ಆ್ಯಸ್ ಕೋ ಆರ್ಟಿಸ್ಟ್ ವರ್ಕ್ ಮಾಡೋದಕ್ಕೆ ಚೆನ್ನಾಗಿ ಕಮ್ಯುನಿಕೇಷನ್ ಇದೆ ಮಧ್ಯದಲ್ಲಿ. ಹಾಗಾಗಿ ಕ್ಯಾರೆಕ್ಟರ್ಸ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಡೆಫಿನೆಟಾಗಿ ಪಾಸಿಟಿವ್ ರೆಸ್ಪಾನ್ಸ್ ಇರೋ ಕಡೆ ಅಗೇನ್ ಆ್ಯಂಡ್ ಅಗೇನ್ ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೆಟ್ಟಲ್ಲಿ ದರ್ಶನ್ ಸರ್ ಮತ್ತು ನಿಮ್ಮ ನಡುವೆ ಕಾನ್ವರ್ಜೇಷನ್ ಯಾವ ರೀತಿ ಇರುತ್ತೆ? ಒಂದು ಸೀಕ್ವೆನ್ಸ್ ಮಾಡಬೇಕಾದ್ರೆ ಆ್ಯಸ್ ಯೂಶುವಲ್ ಅಂದರೆ ಭಾಳ ಡೀಟೇಲಾಗಿ ಏನು ಡಿಸ್ಕಸ್ ಮಾಡಲ್ಲ. ನಿರ್ದೇಶಕರು ಹೇಳಿದ್ದೇ ಮಾಡೋ ಪ್ರಯತ್ನ ಮಾಡ್ತೀವಿ. ಸಣ್ಣದಾಗಿ ಅಲ್ಲಿ ಇಲ್ಲಿ ಹೇಳ್ಕೊತಾ ಇರ್ತೀವಿ. ಓಕೆನಾ, ಹೀಗಿಲ್ವಾ ಅಂತ ಈ ರೀತಿ ಒಂದು ಸಣ್ಣ ಗೆಸ್ಟೇಜ್ ಹೇಳ್ಕೊಳ್ತಾ ಇರ್ತೀವಿ. ಆ ಸಣ್ಣ ಗೆಸ್ಟೇಜಲ್ಲೇ ನಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಸಾಕಷ್ಟು ನಡೆಯುತ್ತೆ, ನಮ್ಗೆ ಅರ್ಥ ಆಗುತ್ತೆ. ನಾನು ಏನು ಕೇಳ್ತಾ ಇದ್ದೀನಿ, ಅವ್ರ ಹತ್ರ ಏನು ಬಯಸ್ತಾ ಇದ್ದೀನಿ, ಅವ್ರು ನನ್ನ ಏನು ಕೇಳ್ತಿದ್ದಾರೆ, ನಾನೇನು ಹೇಳಬೇಕು ಉತ್ತರ ಅನ್ನೋದು ನಮ್ಮ ಸಣ್ಣ ಗೆಸ್ಟೇಜಲ್ಲೇ ನಮಗೆ ಅರ್ಥ ಆಗುತ್ತೆ. ಸೊ ಹಾಗೆ ಕಮ್ಯುನಿಕೇಟ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಹೋಗ್ತೀವಿ. ಅಮ್ಮ, ಆನ್ ಸ್ಕ್ರೀನ್ ವಿ ಆರ್ ಆಲ್ ಡೈರೆಕ್ಟರ್ಸ್ ಬಾಯ್ಸ್. ಡೈರೆಕ್ಟರ್ ಏನು ಹೇಳ್ತಾರೋ ಅದನ್ನ ಕೆಲಸ ಮಾಡ್ತಾ ಇರ್ತೀವಿ. ಹೊರಗಡೆ ನಮ್ಮ ವೈಯಕ್ತಿಕ ಸಂಬಂಧಗಳು ಬೇರೆ ಅಲ್ವಾ. ಯಾರ ಜೊತೆ ಕೆಲಸ ಮಾಡೋದು, ದರ್ಶನ ಜೊತೆ ಕೆಲಸ ಮಾಡ್ಬೋದು, ನನ್ನ ಮಗನ ಜೊತೆ ಕೆಲಸ ಮಾಡ್ಬೋದು, ಇನ್ನೊಬ್ಬರ ಜೊತೆ ಕೆಲಸ ಮಾಡ್ಬೋದು. ನಾವು ಆನ್ ಸ್ಕ್ರೀನ್ ಅಂತ ಏನು ಕಾಣ್ತೀವಿ ಅದು ನಿರ್ದೇಶಕರು ಅಥವಾ ಕಾಲ್ಪನಿಕವಾಗಿ ಸೃಷ್ಟಿ ಮಾಡಿರ್ತಕ್ಕಂಥ ಪಾತ್ರಗಳು, ಆ ಸನ್ನಿವೇಶಗಳು ಏನು ಡಿಮಾಂಡ್ ಮಾಡುತ್ತೋ ಅದನ್ನು ಮಾತ್ರ ಮಾಡ್ತೀವಿ. ಬಟ್ ಆಫ್ ಸ್ಕ್ರೀನ್ ನಮ್ಮಲ್ಲಿರ್ತಕ್ಕಂಥ ವ್ಯಕ್ತಿತ್ವಗಳು, ನಮ್ಮಲ್ಲಿರ್ತಕ್ಕಂಥ ಸ್ನೇಹ, ಯಾರ ಜೊತೆಲಿ ಎಷ್ಟು ಸ್ನೇಹ ಇರುತ್ತೆ, ಹೇಗಿರುತ್ತೆ, ಅದು ಕೌಂಟ್ ಆಗ್ತಾ ಹೋಗುತ್ತೆ. ಬಟ್ ಏನಂತಪ್ಪ ಅಂದರೆ, ಹೊರಗಡೆ ನಾವು ಸ್ನೇಹಿತರಾಗಿದ್ದಾಗ ಆನ್ ಸ್ಕ್ರೀನ್ ವರ್ಕ್ ಮಾಡೋವಾಗ ಇನ್ನೂ ಸ್ವಲ್ಪ ಕೆಮಿಸ್ಟ್ರಿ ಚೆನ್ನಾಗಿರುತ್ತೆ, ಒಬ್ಬರೊಬ್ಬರು ಅರ್ಥ ಆಗಿರುತ್ತೆ. ಸೊ ಹೇಗೆ ಬಿಹೇವ್ ಮಾಡ್ತೀವಿ ಅಂತ ಗೊತ್ತಿರುತ್ತೆ. ಸೊ ವರ್ಕ್ ಮಾಡೋದು ಇನ್ನೂ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಅದು ಅವ್ರ ದೊಡ್ಡ ಗುಣ. ತಿದ್ದೋದು ಏನಿದೆ ಇಲ್ಲಿ, ಯಾರು ತಿದ್ದೋದು ಏನಿಲ್ಲ. ಅವ್ರವ್ರ ಪ್ರತಿಭೆಯಲ್ಲೇ ಎಲ್ಲರೂ ಕೆಲಸ ಮಾಡೋದು. ಗೊತ್ತಿರ್ತಕ್ಕಂಥ ಸಲಹೆಗಳನ್ನ ಅಲ್ಲಿ ಅವರು ಹೇಳ್ತಾ ಇರ್ತಾರೆ, ನಾನು ಹೇಳ್ತಾ ಇರ್ತೀನಿ. ಅವರು ನನ್ನ ತಿರ್ತಾ ಇರ್ತಾರೆ, ನಾನು ಅವ್ರು ತಿರ್ತಾ ಇರ್ತೀನಿ. ಇಟ್ಸ್ ಗಿವ್ ಆ್ಯಂಡ್ ಟೇಕ್ ಪ್ರೋಸೆಸ್ ಅಷ್ಟೇ. ಸರ್, ದರ್ಶನ್ ಅವರ ವ್ಯಕ್ತಿತ್ವದಲ್ಲಿ ಸಡನ್ ಆಗಿ ಕೇಳೋದಾದರೆ ಯಾವ ಆ್ಯಂಗಲಲ್ಲಿ ಅವರು ಯಾವ ಇದರಲ್ಲಿ ನಿಮಗೆ ಇಷ್ಟ ಆಗ್ತಾರೆ? ಸ್ವಾಭಾವಿಕವಾಗಿ ಅವರು ಎಲ್ಲರಿಗೂ ಅವರ ಸಿಂಪ್ಲಿಸಿಟಿ ಇಷ್ಟ. ನಿಮ್ಮ ರ್ಯಾಪು ಅಂದಾಗ ತುಂಬ ಆತ್ಮೀಯ ಸಂಬಂಧ ಇರುತ್ತೆ. ಸಿಂಪಲ್ಸಿಟಿ ಈಸ್ ದ ಗ್ರೇಟೆಸ್ಟ್ ಥಿಂಗ್. ಸಿಂಪಲ್ಸಿಟಿ ಎಲ್ಲರೂ ಗೊತ್ತಿದೆ ಅಂದರೆ ಸಾಧಾರಣವಾಗಿ ಹೇಳೋದಕ್ಕಿಂತ ಒಬ್ಬ ವ್ಯಕ್ತಿಯಲ್ಲಿ ಆ ಮಟ್ಟಕ್ಕೆ ಬೆಳೆದಂಥ ಒಬ್ಬ ವ್ಯಕ್ತಿ, ಅಷ್ಟು ಪಾಪ್ಯುಲರ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆ ಸಿಂಪಲ್ಸಿಟಿ ಮೇಂಟೈನ್ ಮಾಡೋದು ಒಂದು ಬಹಳ ದೊಡ್ಡವಾದ ಕಷ್ಟ. ಅದನ್ನು ಮೇಂಟೈನ್ ಮಾಡೋದಕ್ಕಿಂತ ಆರ್ಟಿಫಿಷಿಯಲ್ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಸಾಧ್ಯವಿಲ್ಲ. ಅದು ಒಳಗಡೆ ಮನಸ್ಸಲ್ಲಿದ್ದರೆ ಮಾತ್ರ ಸಾಧ್ಯವಾಗುತ್ತೆ. ಅದು ಹಿರಿಯರ ಬಗ್ಗೆ ಇರತಕ್ಕಂಥ ಒಂದು ಗೌರವ, ಪ್ರೀತಿ. ಅಂದರೆ ಇಂಡಸ್ಟ್ರಿ ಫ್ಯಾಮ್ಲಿಯಿಂದನೇ ಬೆಳೆದಂಥ ಒಬ್ಬ ಹುಡುಗ ಆದ್ದರಿಂದ ಸೊ ಇಂಡಸ್ಟ್ರಿ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಇಂಡಸ್ಟ್ರಿಯಲ್ಲಿ ಪಡ್ತಕ್ಕಂಥ ಕಷ್ಟಗಳು ಗೊತ್ತಿದೆ, ಸುಖಗಳು ಗೊತ್ತಿದೆ, ಎಲ್ಲ ಅವರು ನೋಡಿರ್ತಾರೆ. ಚಿಕ್ಕ ವಯಸ್ಸಿಂದಲೇ ನೋಡ್ಕೊಂಬಂದಿರ್ತಾರೆ. ಅವ್ರ ತಂದೆ ಪಟ್ಟಂಥ ಕಷ್ಟಗಳಾಗಿರ್ಬೋದು, ಅವ್ರ ಜೀವನದಲ್ಲಿ ಅನುಭವಿಸಿದ ಕಷ್ಟಗಳಾಗಿರ್ಬೋದು. ಸೊ ಹಾಗಾಗಿ ಅವ್ರಿಗೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಹಿರಿಯರ ಬಗ್ಗೆ ತುಂಬಾ ಗೌರವ ಇದೆ, ತುಂಬ ಪ್ರೀತಿ ಇದೆ. ಅದೊಂದು ಭಾಳ ಒಳ್ಳೆಯ ದೊಡ್ಡ ಗುಣ ಕಾಣ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಅವರು ಆ ಸಿಂಪ್ಲಿಸಿಟಿನ ಉಳಿಸ್ಕೊಂಡಿದ್ದಾರೆ. ಅದು ಉಳಿಯೋದಷ್ಟು ದಿನ ಇನ್ನೂ ಎತ್ತರಕ್ಕೆ ಬೆಳೀತಾರೆ ಅಂತ ನನಗೆ ಅನ್ಸುತ್ತೆ. ಪಾತ್ರ ವಸ್ತು ಅಷ್ಟೇ. ನಾನು ಹಿಂದೆ ಗಜಾಲ್ ಮಾಡಿರೋದು ಬೇರೆ ರೀತಿ ಇತ್ತು, ಇಲ್ಲಿ ಬೇರೆ ರೀತಿ ಇದೆ ಅಷ್ಟೇ ಹೊರತು ದರ್ಶನ್ ಅವ್ರು ಬರಲ್ಲ. ಅದು ಅದೇ ದರ್ಶನ, ಇಲ್ಲೂ ಅದೇ ದರ್ಶನ. ಸರ್, ನಿಮ್ಮದು ಹುಲಿ ದುರ್ಗ, ಹುಲಿಯಪ್ಪ ನಾಯಕ, ಸೊ ಆ ಶೇಡ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಸೊ ಹುಲಿಯಾದಲ್ಲಿ ನೋಡಿದ್ವಿ, ಮತ್ತು ಈ ಸಿನಿಮಾದಲ್ಲಿ ಹುಲಿ ದುರ್ಗ, ಹುಲಿಯಪ್ಪ ನಾಯಕ ಎರಡನ್ನೂ ಇಟ್ಟಿದ್ದಾರೆ. ಅದನ್ನು ಮೇಲ್ಕೊಂಡು ಅದು ಐ ಶುಡ್ ಥ್ಯಾಂಕ್ಸ್ ಎವ್ರಿಬಡಿ. ಅಭಿಮಾನಿಗಳಿಗಾಗ್ಬೋದು ಅಥವಾ ನಮ್ಮ ಚಿತ್ರರಂಗದಲ್ಲಿ ಸಂಭಾಷಣೆ ಬರೆಯೋರು, ಕಥೆ ಬರೆಯೋರು, ಅವರೆಲ್ಲರೂ ಅದನ್ನು ನೆನ್ಪಿಟ್ಕೊಂಡು ನಾನು ಪಾತ್ರದ ಇಮೇಜನ್ನು ಬೆಳೆಸಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಆ ಶ್ಯಾಡೋನ ಮತ್ತೆ ಪ್ಲೇ ಮಾಡ್ತಾರಲ್ಲ, ಅವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಆ ಅವಕಾಶ ಮತ್ತೆ ನನಗೆ ಸಿಗಲಿ ಅಂತ ಹಾರೈಸ್ತೀನಿ. ಮನೆಯಲ್ಲಿ ಎಣ್ಣೆನಾ? ಮನೆಯಲ್ಲ, ನಂದಿ ಬ್ರ್ಯಾಂಡ್. ಅದೇ ಹೇಳಿದೆ, ಅಡುಗೆ ಹೇಳಿದ್ದೆ ನಾನು. ಗಾಣ ನಾನೇ ಆಡಿಸಿದ್ದೀನಿ. ನಾನೇ ಹೆತ್ತ ಮೇಲೆ ಕೂತು ಗಾಣ ಹೊಡೆದಿದ್ದೀನಿ.